ಬೆಂಗಳೂರಿನ ಮತ್ತಷ್ಟು ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡೋಣ ರೌಂಡ್ ಅಪ್ ನಲ್ಲಿ. ಬೆಂಗಳೂರಲ್ಲಿ ಮತ್ತೆ ಕನ್ನಡ ಸಮರ ಶುರುವಾಗಿದೆ. ಲೇಡಿ ಪ್ಯಾಸೆಂಜರ್ ಕನ್ನಡಿಗರ ಬಗ್ಗೆ ಭಾಷೆ ಬಗ್ಗೆ ತುಚ್ಛವಾಗಿ ಮಾತನಾಡಿದ ಆರೋಪ ಕೇಳಿಬಂದಿದೆ. ಹೀಗಾಗಿ ಆಟೋ ಚಾಲಕ ಲೇಡಿ ಪ್ಯಾಸೆಂಜರ್ ವಿರುದ್ಧ ಹರಿಹಾಯ್ದಿದ್ದಾರೆ. ನಾನೇನು ಬೈದಿಲ್ಲ ಅಂತ ಲೇಡಿ ಸ್ಪಷ್ಟನೆ ಕೊಡೋಕೆ ಯತ್ನಿಸಿದ್ದಾಳೆ. ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಂದ್ರೆ ಸಿಎಂ ಕರೀತೀನಿ ಅಂತ ಆಟೋ ಚಾಲಕ ಹೇಳಿದ್ದು ಹೊರಗಡೆಯಿಂದ ಬಂದು ನಾಡು ನುಡಿಗೆ ಗೌರವ ಕೊಡಿ ಅಂತ ತಿಳಿ ಹೇಳಿದ್ದಾರೆ. ನಟ ದರ್ಶನ್ ಮಧ್ಯಂತರ ಜಾಮೀನು ರದ್ದು ಕೋರಿ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸೋಕೆ ಎಸ್ಪಿಪಿ ಪ್ರಸನ್ನಕುಮಾರ್ ಪೊಲೀಸ್ ಇಲಾಖೆಗೆ ಅರ್ಜಿ ಸಲ್ಲಿಸಿದ್ದಾರೆ. ಮತ್ತೊಂದು ಕಡೆ ಪೊಲೀಸರಿಂದ ಕೆಲ ದಾಖಲೆ ಭಾಷಾಂತರ ಕಾರ್ಯ ನಡೆಸಲಾಗ್ತಾ ಇದ್ದು ಬಳಿಕ ಸಲ್ಲಿಕೆಗೆ ಸಿದ್ಧತೆ ನಡೆಸಲಾಗಿದೆ. ಸೋಮವಾರ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಅರ್ಜಿ ಸಲ್ಲಿಕೆಯಾಗುವ ಸಾಧ್ಯತೆ ದಟ್ಟವಾಗಿದೆ. ಇವತ್ತಿಂದ ಪ್ರಸಿದ್ಧ ಕಾಡು ಮಲ್ಲೇಶ್ವರ ಕಡ್ಲೆಕಾಯಿ ಪರೀಕ್ಷೆ ಆರಂಭ ಆಗಿದೆ. ಇಂದಿನಿಂದ ಇನ್ನು 3 ದಿನ ಪರೀಕ್ಷೆ ನಡೆಯಲಿದೆ. ಕಳೆದ 14 ವರ್ಷದಿಂದ ಮಲ್ಲೇಶ್ವರದ ಕಡ್ಲೆಕಾಯಿ ಪರೀಕ್ಷೆ ನಡೀತಾ ಬರುತ್ತಿದೆ. ಬಹುತೇಕ ಕಡೆಯಿಂದ ಕಡ್ಲೆಕಾಯಿ ವ್ಯಾಪಾರಿಗಳು ಬಂದಿದ್ದು ಈ ಬಾರಿ ಪರೀಕ್ಷೆಯಲ್ಲಿ ಪ್ಲಾಸ್ಟಿಕ್ ನಿಷೇಧ ಮಾಡಲಾಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.